ನಮಸ್ಕಾರ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಪ್ರಸ್ತುತಿ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ 2025 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ರೈಸಿಂಗ್ ಕರ್ನಾಟಕ, powered by Reliance Industries Limited, state partner Government of Karnataka, health partner Apollo Hospitals, education partner BLD, supporting partner ವಾರ್ತಾ ಇಲಾಖೆ, supporting partner ನಂದಿನಿ ಗುಡ್ ಲಕ್. ನಿರೂಪಣೆಯಲ್ಲಿ ನಾನು ನವಿತಾ ಜೈನ್, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೊದಲಿಗೆ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯ ಇದರ ನಿರ್ಮಾಣದ ಹಿಂದೆ ಅನೇಕರ ಶ್ರಮ ಇದೆ. ಕರ್ನಾಟಕ ಏಕೀಕರಣಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಅನೇಕ ಮಹನೀಯರು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಏಕೀಕರಣದಲ್ಲಿ ಆಲೂರು ವೆಂಕಟರಾಯರ ಹೆಸರನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಅದೇ ರೀತಿಯಾಗಿ ಕರ್ನಾಟಕದ ಏಕೀಕರಣ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಶ್ರಮವನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಕಲೆ, ಸಂಸ್ಕೃತಿ, ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ ಮತ್ತು ಸೇವಾ ವಲಯಗಳಲ್ಲಿ ಗಣನೀಯ ಪ್ರಗತಿಯನ್ನ ಸಾಧಿಸ್ತಾ ಬರ್ತಾ ಇದೆ. ಆರ್ಥಿಕ ವಲಯದಲ್ಲಿ ಉತ್ತುಂಗಕ್ಕೆ ಏರ್ತಾ ಇರುವಂತದ್ದು ಕರ್ನಾಟಕ ಉದ್ಯಮಿಗಳ ಸ್ವರ್ಗ ಆಗಿದೆ. ಐಟಿ-ಬಿಟಿ ಹಬ್ ಆಗಿರುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ. ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಗಮನ ಆಗಿದೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನ್ಯೂಸ್ 18 ನೆಟ್ವರ್ಕ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶದ ಅತಿ ದೊಡ್ಡ ಸುದ್ದಿ ಜಾಲ. ಈ ನೆಟ್ವರ್ಕ್ನ ಹೆಮ್ಮೆಯ ಕೊಡುಗೆ ನಿಮ್ಮ ನ್ಯೂಸ್ 18 ಕನ್ನಡ. ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಕೊಡುಗೆ ತುಂಬಾನೇ ದೊಡ್ಡದು. ದೇಶದ ಆರ್ಥಿಕತೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕರ್ನಾಟಕ ಮುಂದೆ ಇದೆ. ಇದಕ್ಕೆ ಆಡಳಿತ ವರ್ಗದವರಿಂದ ಹಿಡಿದು ಪ್ರತಿಯೊಬ್ಬರ ಕೊಡುಗೆಯೂ ಅಪಾರ. ಭವಿಷ್ಯದ ಕರ್ನಾಟಕ ಹೇಗಿರಬೇಕು, ಸದೃಢ ಕರ್ನಾಟಕದ ನಿರ್ಮಾಣ ಹೇಗೆ, ಸುರಕ್ಷಿತ ಕರ್ನಾಟಕ ಕೈಗೊಳ್ಳಬೇಕಾದಂತ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಕರ್ನಾಟಕ ಸರ್ಕಾರ, ಭಾಷಾ ನೀತಿ ಬಗ್ಗೆ ಸರ್ಕಾರದ ಚಿಂತನೆ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಮೃದ್ಧ ಕರ್ನಾಟಕ ಹೇಗಿದೆ, ಸುರಕ್ಷಿತ ಕರ್ನಾಟಕ ಹೇಗಿರಬೇಕು, ಆಗಿದ್ದೇನು, ಇದರ ಕುರಿತು ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ವಿವಿಧ ಕ್ಷೇತ್ರದ ಗಣ್ಯರು ಹೀಗೆ ಎಲ್ಲರ ಸಮಕ್ಷಮದಲ್ಲಿ ಚಿಂತನ ಮಂಥನ ಮಾಡೋದೇ ಈ ಕಾರ್ಯಕ್ರಮದ ಉದ್ದೇಶ. ಇದು ರೈಸಿಂಗ್ ಕರ್ನಾಟಕ 2025. ಈ ಕಾರ್ಯಕ್ರಮದ ಕುರಿತಾದಂತಹ ಒಂದು ಕಿರುಚಿತ್ರ ನಿಮ್ಮ ಮುಂದೆ. ಎಲ್ಲರನ್ನು ಒಳಗೊಂಡ ಎಲ್ಲರೊಳಗೊಂದಾಗುವ ಅಭಿವೃದ್ಧಿಯ ವ್ಯಾಖ್ಯಾನ, ಕಟ್ಟ ಕಡೆಯ ವ್ಯಕ್ತಿಯ ಹಕ್ಕನ್ನು ಎತ್ತಿ ಹಿಡಿಯುವ ಸಾಂವಿಧಾನಿಕ ಸಂವೇದನೆ. ಇದು ಇಂದಿನ ಕರ್ನಾಟಕ, ಸಮೃದ್ಧ ಕರ್ನಾಟಕ, ಮಾದರಿ ಕರ್ನಾಟಕ. ಜಿಎಸ್ಡಿಪಿಯಲ್ಲಿ 30 ಲಕ್ಷ ಕೋಟಿ ಗಡಿ ಮೀರಿರುವ ಕರ್ನಾಟಕ ದೇಶದ 2ನೇ ಅತಿದೊಡ್ಡ ಜಿಎಸ್ಟಿ ಸಂಗ್ರಹಿಸುವ ರಾಜ್ಯ. ಆರ್ಥಿಕ ಮಹತ್ವಾಕಾಂಕ್ಷೆಯನ್ನ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಮುನ್ನಡೆಸುತ್ತಿದೆ ರಾಜ್ಯ ಸರ್ಕಾರ. ಇದರ ಫಲವಾಗಿಯೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಯಂತಹ ಮಹತ್ವದ ಕಲ್ಯಾಣ ಯೋಜನೆಗಳು ಕೋಟ್ಯಾಂತರ ಜನರಿಗೆ ನೇರವಾಗಿ ತಲುಪುತ್ತಿವೆ. ಒಡಂಬಡಿಕೆಯಾಗಿರುವ 10.27 ಲಕ್ಷ ಕೋಟಿ ಹೂಡಿಕೆಯಲ್ಲಿ 75% ಬೆಂಗಳೂರಿನಾಚೆ ಕೊಂಡೊಯ್ಯುತ್ತಿರುವುದು ಬಿಯಾಂಡ್ ಬೆಂಗಳೂರಿನ ದೂರದೃಷ್ಟಿಗೆ ಹಿಡಿದಿರುವ ಕನ್ನಡಿ. ಕಲಬುರಗಿ, ನಂದಿಬೆಟ್ಟ, ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಸಭೆ ಮಾಡುತ್ತಿರುವುದು ಸಾಂಕೇತಿಕ ಸಂಪ್ರದಾಯವಲ್ಲ, ಬದಲಿಗೆ ಸಮಗ್ರ ಮತ್ತು ಸಮತೋಲಿತ ಕರ್ನಾಟಕದ ಪ್ರತಿಫಲನವಾಗಿದೆ. ಬೆಂಗಳೂರಿಗೆ ಬಿಸಿನೆಸ್ ಕಾರಿಡಾರ್, ಕ್ವೀನ್ ಸಿಟಿ, 2ನೇ ಏರ್ಪೋರ್ಟ್ನಂತಹ ಬಹು ಆಯಾಮದ ಬೆಳವಣಿಗೆಯ ಮುನ್ನೋಟವಿದೆ. ಇದರ ಜೊತೆಗೆ ಉದ್ಯೋಗದಲ್ಲಿರುವ ಮಹಿಳೆಯರ ಋತುಚಕ್ರದ ರಜೆಯಂತಹ ಅತಿ ಸೂಕ್ಷ್ಮ ಕಾಳಜಿಯೂ ಇಲ್ಲಿ ಎದ್ದು ಕಾಣುತ್ತದೆ. ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಮಾಡಿರುವುದು ಕರ್ನಾಟಕದ ಸಾಂಸ್ಕೃತಿಕ ನೀತಿ, ಭಾಷಾ ಪ್ರೀತಿ ಮತ್ತು ನಾಗರಿಕರ ಗುರುತನ್ನ ಎತ್ತಿ ಹಿಡಿದಿದೆ. ಹೀಗಾಗಿ ಕರ್ನಾಟಕ ಮಾದರಿ ಎಂದರೆ ಅದು ಭರವಸೆಯಲ್ಲ, ಬದಲಿಗೆ ಸಮೃದ್ಧ ಕರ್ನಾಟಕದ ಸಂಕಲ್ಪ ಮತ್ತು ಸಾಕಾರದ ಮಾರ್ಗ. ಹೀಗೆ ಸಮೃದ್ಧತೆಯತ್ತ ದೃಢ ಹೆಜ್ಜೆ ಇಡುತ್ತಿರುವ ಕರ್ನಾಟಕದ ಸದ್ಯದ ಸವಾಲುಗಳು ಮತ್ತು ಭವಿಷ್ಯದ ಅವಕಾಶಗಳನ್ನೊಮ್ಮೆ ಅವಲೋಕಿಸುವ ವಿಶೇಷ ಸಂವಾದವೇ ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ರೈಸಿಂಗ್ ಕರ್ನಾಟಕ.
2025ರ ಉದ್ದೇಶ ಏನು ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿದ್ದೇವೆ. ರೈಸಿಂಗ್ ಕರ್ನಾಟಕದ ಉದ್ಘಾಟನೆಯ ಸಮಾರಂಭದಲ್ಲಿ ನಾವಿದ್ದೇವೆ. ಭವಿಷ್ಯದ ಕರ್ನಾಟಕದ ಜ್ಯೋತಿಯನ್ನ ಬೆಳಗಲಿಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಹಸಿವು ಮುಕ್ತ ರಾಜ್ಯದ ಕನಸು ಕಂಡಂತ ಅನ್ನರಾಮಿಯ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ಹರಿಕಾರ, ದಾಖಲೆಯ ಬಜೆಟ್ ಅನ್ನ ಮಂಡಿಸಿರುವಂತ ಆರ್ಥಿಕ ತಜ್ಞ, ರಾಜ್ಯದ ಜನಪ್ರಿಯ ಅಹಿಂದ ನಾಯಕ, ಜನಮಾನಸದಲ್ಲಿ ತಮ್ಮದೇ ಯೋಜನೆ ಕೊಡುಗೆಗಳಿಂದ ಚಾಪನ್ನ ಮೂಡಿಸಿರುವಂತ ಮಾಸ್ ಲೀಡರ್, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಜಿದಾನ್ ಪಟೇಲ್ ಅವರು ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಹಾಗೆ ನಮ್ಮ ನ್ಯೂಸ್ 18 ಕನ್ನಡದ ಎಡಿಟರ್ ಆಗಿರುವಂತ ಹರಿಪ್ರಸಾದ್, ಗೃಹ ಸಚಿವರು ಕೂಡ ಆಗಮಿಸಿದ್ದಾರೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ರೈಸಿಂಗ್ ಕರ್ನಾಟಕ 2025 ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ಡಿಪಿ ಸತೀಶ್, ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್ನ ವಿವೇಕ್ ನಾರಾಯಣ್ ಸರ್, ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್ ಸರ್ ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ದೀಪವನ್ನ ಬೆಳಗಿಸುವುದರ ಮೂಲಕ ರೈಸಿಂಗ್ ಕರ್ನಾಟಕ 2025 ಸಮೃದ್ಧ ಕರ್ನಾಟಕಕ್ಕೆ ನಾವೆಲ್ಲರೂ ಜೊತೆಯಾಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂಡಿಯನ್ ಲ್ಯಾಂಗ್ವೇಜ್ ನ ಹೆಡ್ ಆಫ್ ಮಾರ್ಕೆಟಿಂಗ್ ಆಗಿರುವಂತಹ ಪಂಕಜ್ ಸೋನಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಗೃಹ ಸಚಿವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ದಾರೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕದ ಮೊದಲ ಸಂವಾದವನ್ನ ಆರಂಭ ಮಾಡ್ತಾ ಇದ್ದೇವೆ. ಭಾರತದಲ್ಲಿ ಮುಂಚೂಣಿಯಲ್ಲಿರೋದು ಕರ್ನಾಟಕ. ಅದು GST ಇಂದ ಹಿಡಿದು ವಿಜ್ಞಾನ ತಂತ್ರಜ್ಞಾನದವರೆಗೆ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕ. ಕರ್ನಾಟಕ ಮಾದರಿಯನ್ನ ತೋರಿಸಿದಂತಹ ಮುಖ್ಯಮಂತ್ರಿಗಳು ಇದೀಗ ಸಮೃದ್ಧ ಕರ್ನಾಟಕದ ಬಗ್ಗೆ ಚಿತ್ತವನ್ನ ನೆಟ್ಟು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ನಮ್ಮ ಮೊದಲ ಸಂವಾದ ಆರಂಭ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಚಿಂತನೆಯಲ್ಲಿ ಸಮೃದ್ಧ ಕರ್ನಾಟಕದ ಕಲ್ಪನೆ, ಯೋಜನೆಗಳ ಬಗ್ಗೆ, ಅವರ ಕನಸಿನ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ. ಸಂವಾದವನ್ನ ನಡೆಸೋದಕ್ಕೆ ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವ ಹರಿಪ್ರಸಾದ್ ನಿಮ್ಮ ಮುಂದೆ. ರೈಸಿಂಗ್ ಕರ್ನಾಟಕ 2025 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿನೇ ಕರ್ನಾಟಕದ ವಿಚಾರಗಳ ಸುತ್ತಲೂ, ಕರ್ನಾಟಕದ ಆಡಳಿತದ ಸುತ್ತಲೂ, ಕರ್ನಾಟಕದ ದೂರದೃಷ್ಟಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ ಸಿದ್ದರಾಮಯ್ಯನವರ ಜೊತೆಗೆ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು ನಮ್ಮ ರಾಜ್ಯ ಏಕೀಕರಣದ ಸಂದರ್ಭದಿಂದ ಹಿಡಿದು ಕಳೆದ 70 ವರ್ಷಗಳ ಅವಧಿಯ ಒಳಗೆ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ಸರ್ಕಾರಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾವೆ. ಸಿದ್ದರಾಮಯ್ಯನವರನ್ನ ವಿಶೇಷವಾಗಿ ಪ್ರೀತಿಯಿಂದ ಕನ್ನಡ ರಾಮಯ್ಯ ಅಂತ ಕೂಡ ಕರಿತೀವಿ. ಕಾರಣ ಕನ್ನಡದ ಬಗೆಗಿನ ಅವರ ಪ್ರೀತಿ, ಅವರ ಒಲವು ಇವೆಲ್ಲವೂ ಕೂಡ ಜನಜನಿತವಾಗಿರುವಂಥದ್ದು ಮತ್ತು ಅದರ ಬದ್ಧತೆಯೂ ಕೂಡ, ಕೇವಲ ಒಲವು ಮಾತ್ರ ಅಲ್ಲ, ಅದರ ಜೊತೆಗಿರುವಂತಹ ಬದ್ಧತೆಯೂ ಕೂಡ. ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಸಮೃದ್ಧ ಕರ್ನಾಟಕದ ವಿಚಾರದ ಬಗ್ಗೆ ಮಾತನ್ನು ಆರಂಭಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಳೆದ 70 ವರ್ಷಗಳಿಂದ ಸಾಗಿ ಬಂದಿರತಕ್ಕಂತಹ ಕರ್ನಾಟಕ, ಯಾಕಂದರೆ ಏಕೀಕರಣದ ಸಂದರ್ಭದಲ್ಲಿ ಕನ್ನಡ ಭಾಷಿಕರೆಲ್ಲರೂ ಕೂಡ ಒಂದು ರಾಜ್ಯದ ಒಳಗಡೆ, ಒಂದು ಗಡಿರೇಖೆಯ ಒಳಗಡೆ ನಾವು ಏಕೀಕರಣಗೊಂಡಾಗ ಕನ್ನಡಿಗರ ಒಟ್ಟು ಅಭಿವೃದ್ಧಿಯ ಕನಸಿನೊಂದಿಗೆ ಏಕೀಕರಣ ಆಯಿತು. ಕಳೆದ 70 ವರ್ಷಗಳಲ್ಲಿ ತಾವು ಕೂಡ 7.5 ವರ್ಷಗಳ ಆಳ್ವಿಕೆಯನ್ನು ನಡೆಸಿದ್ದೀರಿ. ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ರಾಜ್ಯವನ್ನು ಆಳ್ವಿಕೆ ನಡೆಸಿದಿರಿ. ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗುವ ನಿಟ್ಟಿನಲ್ಲಿ ಈ ಪ್ರಯಾಣವನ್ನು ತಾವು ಹೇಗೆ ವ್ಯಾಖ್ಯಾನಿಸ್ತೀರಿ, ಹೇಗೆ ನೋಡ್ತೀರಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 79 ವರ್ಷಗಳಾಗಿದ್ದಾವೆ. ಏಕೀಕರಣ ಆಗಿ 70 ವರ್ಷಗಳು, ಇದು 70ನೇ ಏಕೀಕರಣ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಇಡೀ ದೇಶ
ಬ್ರಿಟಿಷ್ನವರ ಆಡಳಿತದ ಅವಧಿಯಲ್ಲಿ ಕರ್ನಾಟಕ ಅನೇಕ ರಾಜ್ಯಗಳಲ್ಲಿ ಸೇರೋಗಿತ್ತು. ಈಗ ಮುಂಬೈ ಭಾಗದ ಮುಂಬೈ ಕರ್ನಾಟಕ ಅಂತ ಕರಿತೀವಿ ನಾವು. ಹೌದು. ಬಿಜಾಪುರ ಮತ್ತು ಬೆಳಗಾವಿ, ಉತ್ತರ ಕನ್ನಡ, ಕಾರವಾರ, ಧಾರವಾಡ ಇಷ್ಟು ಜಿಲ್ಲೆಗಳು ಮುಂಬೈನಲ್ಲಿ ಸೇರೋಗಿತ್ತು, ಮುಂಬೈ ಸಂಸ್ಥಾನದಲ್ಲಿ ಸೇರೋಗಿತ್ತು. ಅದಕ್ಕೆ ನಾವು ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಈಗಲೂ ಕೂಡ ಉತ್ತರ ಕರ್ನಾಟಕ ಅಂತ ಕರೆದರೂ ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಆಮೇಲೆ ಬೀದರ್, ಕಲಬುರ್ಗಿ, ಗುಲ್ಬರ್ಗ, ಹೌದು, ಗುಲ್ಬರ್ಗ, ಬಳ್ಳಾರಿ ಬಳ್ಳಾರಿ ಸೇರಿರಲಿಲ್ಲ, ರಾಯಚೂರು, ರಾಯಚೂರು, ಕೊಪ್ಪಳ, ಹೌದು, ಈ ಎಲ್ಲ ಜಿಲ್ಲೆಗಳು ಕೂಡ ನಿಜಾಮರ ಕಾಲದಲ್ಲಿ, ನಿಜಾಮರ ಆಡಳಿತದಲ್ಲಿ ಸೇರೋಗಿದ್ದವು. ಅದಕ್ಕೆ ಅವುಗಳನ್ನು ಗುಲ್ಬರ್ಗ ವಿಭಾಗ ಅಂತ ಕರಿತೀವಿ. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ, ಆಗ ಉಡುಪಿ ಆಗಿರಲಿಲ್ಲ. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ತಮಿಳುನಾಡಿನಲ್ಲಿ ಸೇರೋಗಿತ್ತು, ಚೆನ್ನೈನಲ್ಲಿ, ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಸೇರ್ಕೊಂಡಿತ್ತು. ಸೊ ಹೀಗೆ ಕರ್ನಾಟಕ ಹರಿದು ಹಂಚೋಗಿತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ. ಆಮೇಲೆ ಇದಕ್ಕೋಸ್ಕರ ಏಕೀಕರಣ, ಭಾಷಾವಾರು ಪ್ರಾಂತ್ಯ ಆಗಬೇಕು ಅಂತೇಳಿ ಭಾಳ ಜನ ಹೋರಾಟ ಮಾಡಿದ್ರು. ಭಾಳ ಜನ ಹುತಾತ್ಮರು ಕೂಡ ಆಗಿದ್ದಾರೆ, ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇವತ್ತು ಭಾಷಾವಾರು ಪ್ರಾಂತ್ಯ ಆದಮೇಲೆ, ಏಕೀಕರಣ ಆದಮೇಲೆ ವಿಶಾಲ ಕರ್ನಾಟಕ, ಇವತ್ತು ಕಾಣ್ತಾ ಇರ್ತಕ್ಕಂಥ ವಿಶಾಲ ಕರ್ನಾಟಕ ಇದೆಯಲ್ಲ, ಅನೇಕ ಜನ ಅವರ ಹೋರಾಟದ ಫಲದಿಂದ ಇವತ್ತು ವಿಶಾಲ ಕರ್ನಾಟಕವನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ, ಆಮೇಲೆ ಏಕೀಕರಣ ಆದಮೇಲೆ ಕರ್ನಾಟಕ. ಹೌದು. ನಮಗೆ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು, ಚಿತ್ರದುರ್ಗ ಇವೆಲ್ಲ ಕೂಡ ಮೈಸೂರು ಸಂಸ್ಥಾನದಲ್ಲಿ ಸೇರ್ಕೊಂಡಿದ್ದು. ಮೈಸೂರು ಅರಸರು ಇದನ್ನು, ಈ ಭಾಗವನ್ನು ಆಳ್ತಾ ಇದ್ದರು. ಸೊ ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ದ ನಾವು. ಭಾಳ ವರ್ಷಗಳ ಕಾಲ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದು. ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ 1973 ಇಸ್ವಿನಲ್ಲಿ ಕರ್ನಾಟಕ ಅಂಥೇಳಿ ನಾಮಕರಣ ಆಯಿತು. ಕರ್ನಾಟಕ ಅಂಥೇಳಿ ನಾಮಕರಣ ಆಯಿತು. ಆ ನಾಮಕರಣ ಆದಮೇಲೆ ನಾವು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಕರೀತಾ ಇದ್ದೀವಿ. ಈಗ ಕರ್ನಾಟಕ ರಾಜ್ಯ. ಸೊ ಅದರಿಂದ ನಾನು ಒಂದು ಭಾಷಾವಾರು ಪ್ರಾಂತ್ಯ ರಚನೆ ಮಾಡಲಿಕ್ಕೆ ಯಾರ್ಯಾರು ಕಾರಣಕರ್ತರಿದ್ದರು ಅವನ್ನೆಲ್ಲ ಸ್ಮರಿಸ್ಕೊತೀನಿ. ಮತ್ತು ಭಾಷಾವಾರು ಪ್ರಾಂತ್ಯ ಮಾಡ್ತಕ್ಕಂಥ ಇದು ನೆಹರು ಕಾಲದಲ್ಲಾದದ್ದು, ಅವರನ್ನು ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅಲ್ಲಿಂದ ಈಚೆಗೆ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನೀವು ಪ್ರಸ್ತಾಪ ಮಾಡಿದಂತೆ ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ. ಈ 70 ವರ್ಷಗಳಲ್ಲಿ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಪ್ರಯತ್ನಗಳು ನಡೀತಲೇ ಇದೆ.
ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದ್ಬಿಟ್ಟಿದ್ದಾವೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇನ್ನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇನ್ನೂ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಇದೆ. ಏಕೀಕರಣ ಆದಮೇಲೆ ಈ ಸಮೃದ್ಧಿ ಆಗ್ತಕ್ಕಂಥ ಕರ್ನಾಟಕವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಿಜ. ಮುಖ್ಯಮಂತ್ರಿ, ತಮ್ಮ ಜೊತೆಗೆ ತಮ್ಮ ಸರ್ಕಾರದ ಬಗೆಗಿನ ಬೇರೆ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ತಮ್ಮ ಹತ್ರ ಮೊದಲು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಮತ್ತು ಈ ಯೋಚನೆಯನ್ನು ಮಾಡಿದ ಕಾರಣಕ್ಕಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪರವಾಗಿ ಋತುಚಕ್ರ ರಜೆಯನ್ನು ಕರ್ನಾಟಕ ಸರ್ಕಾರ ಋತುಚಕ್ರ ರಜೆಯನ್ನು ಹೆಣ್ಣುಮಕ್ಕಳಿಗೆ ಕೊಡಬೇಕು, ತಿಂಗಳಿಗೆ 1 ದಿವಸದ ಸಂಬಳ ಸಹಿತವಾಗಿರ್ತಕ್ಕಂತಹ ರಜೆಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ರಿ. ಏನಿದೆ ಈ ಯೋಚನೆ ಯಾಕೆ ಬಂತು? ಸರ್ಕಾರದ ಮಟ್ಟದಲ್ಲಿ ಏನು ಚರ್ಚೆ ಆಯಿತು? ಹೊಸ ಯೋಚನೆ ಏನಲ್ಲ, ಬಹಳ ವರ್ಷಗಳಿಂದ ಇದು ಈ ಬೇಡಿಕೆ ಇದ್ದೇ ಇತ್ತು. ಈ ಬೇಡಿಕೆ ಮಾಡಬೇಕು ಅಂತೇಳಿ ಭಾಳ ಜನ ಮಹಿಳಾ ಸಂಘಟನೆಗಳು ಮತ್ತು ಸರ್ಕಾರದಲ್ಲಿ ಸಾರ್ವಜನಿಕರು ಇದನ್ನು ಕೇಳ್ತಾ ಇದ್ದರು. ಸೊ ಇದು ಯೋಗ್ಯವಾದಂಥ ಬೇಡಿಕೆ ಅಂತೇಳಿ ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಒಂದು ದಿನ ಈ ಋತುಚಕ್ರ ಅವರಿಗೆ ವೇತನ ಸಹಿತವಾದಂಥ ರಜೆಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಬಹುಶಃ ನನ್ನ ಪ್ರಕಾರ ಇದು ಹಳೆಯ ಡಿಮ್ಯಾಂಡು ಮತ್ತು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವೂ ಕೂಡ ಯೋಗ್ಯವಾದಂಥ ತೀರ್ಮಾನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ತಮ್ಮ ಸರ್ಕಾರದ ವಿಚಾರಗಳಿಗೆ ಬಂದಾಗ ಬಹಳ ಮುಖ್ಯವಾಗಿ ಚರ್ಚೆಯಲ್ಲಿರುವಂಥದ್ದು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳೇ. ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳನ್ನು, ಇದು ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯರೂಪಿಸುವಂತಹ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಿದ್ವಿ. ಆದರೆ ಈಗ 2.5 ವರ್ಷಗಳ, ಯಾಕಂದರೆ ಬಹುತೇಕ ಎಲ್ಲ ಗ್ಯಾರಂಟಿಗಳು, ಯುವ ನಿಧಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ಯಾರಂಟಿಗಳು ಜಾರಿಯಾಗಿಯೇ ಈಗಾಗಲೇ 2 ವರ್ಷ ಕಳೆದಿದೆ. ಎಲ್ಲವೂ ಕೂಡ ಜಾರಿಗೊಳಿಸಿನೇ 2 ವರ್ಷ ಕಳೆದಿದೆ. ಈ 2 ವರ್ಷದ ಅವಧಿಯಲ್ಲಿ ನೀವು ಯಾವ ಉದ್ದೇಶದಿಂದ ಜನರಿಗೆ ಅವರ ಒಂದು ಆರ್ಥಿಕತೆ ಸುಧಾರಿಸಬೇಕು, ಸಾಮಾಜಿಕ ಸ್ಥಿತಿಗತಿಯಲ್ಲಿ ಅವರ ಜೀವನದಲ್ಲಿ ಸುಧಾರಣೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಜಾರಿಗೊಳಿಸಿದ್ರಿ, ಅದು ನಿಮಗೆ ಪ್ರತಿಫಲಿಸ್ತಾ ಇದೆಯಾ? ಅದು ಕಾಣ್ತಾ ಇದೆಯಾ? ಅದು ತಮ್ಮ ಪ್ರಕಾರ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಂತೇಳಿ ತಾವು ಅದನ್ನು ಅಂದಾಜಿಸ್ತೀರಿ? ಈಗ ಬಹುಶಃ ನಿಮ್ಮ ಅರಿವಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಗಳ ನಡುವೆ ನಾವು ಘೋಷಣೆ ಮಾಡೋದು. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಅದಕ್ಕಿಂತ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಕಾರಣ ಯಾಕಪ್ಪ ಅಂತಂದರೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಅಸಮಾನತೆಯನ್ನು ಹೋಗಲಾಡಿಸ್ತೇನೆ. ಆರ್ಥಿಕವಾದಂಥ ಅಸಮಾನತೆ ಇದೆ, ಸಾಮಾಜಿಕವಾದಂಥ ಅಸಮಾನತೆ ಇದೆ, ರಾಜಕೀಯವಾದಂಥ ಅಸಮಾನತೆ ಇದೆ, ಆಮೇಲೆ ಶೈಕ್ಷಣಿಕವಾದಂಥ ಅಸಮಾನತೆ ಇದೆ, ಮತ್ತು ಲಿಂಗ ಭೇದ ಇದೆ. ಇದನ್ನು ಹೋಗಲಾಡಿಸ್ದೇನೆ ನಾವು ಸಮಾಜ ನಿರ್ಮಾಣ ಮಾಡೋದಾಗಲಿ, ಎಲ್ಲರನ್ನೂ ಮುಖ್ಯವಾಹಿನಿಗೆ ಕರ್ಕೊಬರೋದಾಗಲಿ ಸಾಧ್ಯ ಇಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ನಿಮಗೆ ಇತಿಹಾಸ ತಿಳ್ಕೋಬೇಕಾಗತ್ತೆ ನಾವು. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಒಂದು ದಿನ ಈ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ. 1949ರಲ್ಲಿ 1949 ನವೆಂಬರ್ 25. ಹೌದು, ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ ಆಗುತ್ತೆ. ಆದರೆ ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ನಾವು ರಾಜಕೀಯ ಸ್ವಾತಂತ್ರ್ಯ ಬಂದಿದೆ,
ಈ ರಾಜಕೀಯ ಸೌಧ ಗಟ್ಟಿಯಾಗಿ ಉಳಿಬೇಕಾದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಬೇಕು, ಎಲ್ರಿಗೂ ಸಿಕ್ಕಬೇಕು. ಅದು ಸಿಕ್ಕದೆ ಹೋದರೆ ಯಾರು ಅಸಮಾನತೆಯಿಂದ ನರಳ್ತಾರೆ ಆ ಜನನೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಅಸಮಾನತೆಯನ್ನು ಎಲ್ಲಿವರೆಗೆ ತೆಗೆಯೋಕ್ಕಾಗಲ್ಲ ಅಲ್ಲಿವರೆಗೆ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದು ಈ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರನೇ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರ, ಶೂಭಾಗ್ಯ, ಇಂಥ ಅನೇಕ ಕೃಷಿ ಭಾಗ್ಯ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಈ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಘೋಷಣೆ ಮಾಡಿದ್ದು ಡಾಕ್ಟರ್ ಪರಮೇಶ್ವರ್ ಇಲ್ಲೇ ಕೂತಿದ್ದಾರೆ. ಇವರೇ ಎಂಥದ್ದು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಪ್ರಣಾಳಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು. ಆಮೇಲೆ ಅದಕ್ಕೆ ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ವಿರೋಧ ಮಾಡಿದರು. ನಿಮಗೆ ರಾಜಸ್ಥಾನದಲ್ಲಿ ಪ್ರೈಮ್ ಮಿನಿಸ್ಟರೇ ವಿರೋಧ ಮಾಡಿದರು. ಇದನ್ನು ಈ ಜಾರಿ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ಆರ್ಥಿಕವಾಗಿ ಕಷ್ಟ ಆಗ್ತದೆ. ಈಗ ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು ಬಂತು. ಈ ನವೆಂಬರ್ 20ನೇ ತಾರೀಕಿಗೆ 2.5 ವರ್ಷ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ತೀರ್ಮಾನ ಮಾಡೋದು ಈ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡೋದು. ಅದಕ್ಕೆ ಜೂನ್ 11ನೇ ತಾರೀಕು, ಮೇ 20ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಈ ಶಕ್ತಿ ಯೋಜನೆ ಇದೆಯಲ್ಲ ಇದನ್ನು ಜಾರಿ ಕೊಟ್ಟು ಎಷ್ಟು ದಿನ ಆಯಿತು? 20 ದಿನವೂ ಆಗಿಲ್ಲ. ಹೌದು, 20 ದಿನವೂ ಆಗಿಲ್ಲ. ಜೂನ್ 11ನೇ ತಾರೀಕು ಜಾರಿಗೆ ಕೊಟ್ಟು ಅವತ್ತಿಂದ ಇವತ್ತಿನವರೆಗೆ ಸುಮಾರು 500 ಕೋಟಿಗೂ ಹೆಚ್ಚು ಮಹಿಳೆಯರು 500 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದರಿಂದ ಏನಾಗಿದೆ ಗೊತ್ತಾ? ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಸಾರ್ವಜನಿಕರಿಗೂ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ನಂಬರ್ 1 ಇನ್ ದಿ ಕಂಟ್ರಿ, ನಂಬರ್ 1 ಇನ್ ದಿ ಕಂಟ್ರಿ. ಜೊತೆಗೆ ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ತದೆ. ಎಂಪ್ಲಾಯ್ಮೆಂಟುನಲ್ಲಿ ಈಗ ಸಿಕ್ಕಿರ್ತಕ್ಕಂಥದ್ದು 23% ಬೆಂಗಳೂರಿನಲ್ಲಿ ಸಿಕ್ಕಿದೆ, 23%. ಹುಬ್ಳಿ ಧಾರವಾಡದಲ್ಲಿ 21% ಸಿಕ್ಕಿದೆ. ಸೊ ಇದರಿಂದ ನಾವು ಶಕ್ತಿ ಯೋಜನೆಯಿಂದ ಭಾಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಮತ್ತು ಹೆಣ್ಮಕ್ಳು ಭಾಗವಹಿಸಿಕೆ ಜಾಸ್ತಿ ಆಗಿದೆ, ಅವರ ಉದ್ಯೋಗದ ಪರ್ಸೆಂಟೇಜು ಜಾಸ್ತಿ ಆಗಿದೆ, ಪರ್ ಕ್ಯಾಪಿಟಾ ಇನ್ಕಮು ಜಾಸ್ತಿ ಆಗಿದೆ. ಇದು ನಾನು ಹೇಳೋದಲ್ಲ, ಅಧ್ಯಯನ ಮಾಡಿರ್ತಕ್ಕಂಥವ್ರು ಹೇಳಿರ್ತಕ್ಕಂಥದ್ದು. ಈಗ ನಾನೇ ಹೇಳ್ಕೊಂಡ್ರೆ ನಂಬದೇ ಇರ್ಬೋದು, ಸರ್ಕಾರ ಇರೋದ್ರಿಂದ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್
ಬೇರೆಯವರು ಇಂಡಿಪೆಂಡೆಂಟಾಗಿ ಇದ್ರ ಬಗ್ಗೆ ಇದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು, ಅವರ ವರದಿ ಪ್ರಕಾರ ಕರ್ನಾಟಕದಲ್ಲಿ ಮಹಿಳೆಯರು, ನೀವು ಯಾರನ್ನಾರು ಮಹಿಳೆಯರು ಕೇಳಿ, ಈಗ ಚಿದಾನಂದ ಪಟೇಲ್ ರಾಜಕೀಯವಾಗಿ ಕೇಳ್ತಾನೆ, ಇದು ಈ ಪ್ರಶ್ನೆ ಕೇಳೋದಿಲ್ಲ ಅನ್ನೋ ಕಾಣಿಸುತ್ತೆ. ಐ ಡೋಂಟ್ ನೋ, ಪ್ರಶ್ನೆ ಕೇಳಿ. ಶಕ್ತಿ ಯೋಜನೆಯಿಂದ ಮಹಿಳಾ ಸಬಲೀಕರಣ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ಕೇಳಿ. ಸಬಲೀಕರಣದಿಂದ ಜಾಸ್ತಿ ಆಗಿದೆ. ಅನೇಕ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ವರದಿಗಳೆಲ್ಲ ಬಂದಿದ್ದಾವೆ, ಅಧ್ಯಯನ ಮಾಡಿರ್ತಕ್ಕಂಥ ವರದಿಗಳೆಲ್ಲ ಬಂದಿದ್ದಾವೆ. ಅವೆಲ್ಲವೂ ಕೂಡ ಇದು ಅಧ್ಯಯನ ವರದಿನೇ. ಈಗ ಪರ್ ಕ್ಯಾಪಿಟ ಇನ್ಕಮ್ ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ ಹೇಳಿರೋದು. ಹೌದು, ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಹೇಳಿರ್ತಕ್ಕಂಥದ್ದು. ಅವ್ರು ಹೇಳಿದ್ದು ಪರ್ ಕ್ಯಾಪಿಟ ಇನ್ಕಮ್, ತಲಾ ಆದಾಯ, ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ಸುಮ್ಮನೆ ಹೇಳೋಕ್ಕಾಗತ್ತಾ? ಶಕ್ತಿ ಯೋಜನೆಯಿಂದ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿದ್ದೀವಿ. ಗೃಹಲಕ್ಷ್ಮಿ ಅದನ್ನು ಟೀಕೆ ಮಾಡಿದ್ರು. ಗೃಹಲಕ್ಷ್ಮಿ ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ ಕೊಡ್ತಕ್ಕಂಥದ್ದು, ಅದು ವ್ಯರ್ಥ ಆಗ್ತದೆ ಅಂಥೇಳಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡಬೇಕಲ್ವ ಮನುಷ್ಯನಿಗೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗದೆ ಹೋದರೆ ಅವರು ಹೊರಗಡೆನೇ ಹೋಗೋಕ್ಕಾಗಲ್ಲ. ಮತ್ತು ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕೆ ಹಣನೇ ಇರೋದಿಲ್ಲ ಅವ್ರ ಹತ್ರ. ಅದಕ್ಕೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನಾವು 2,000 ರೂಪಾಯಿಯನ್ನು ಮಹಿಳೆಯರಿಗೆ, ಮಹಿಳಾ ಮನೆ ಯಜಮಾನಿಗೆ 1,24,00,000 1,24,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿನಂತೆ ಕೊಡ್ತೀವಿ. ಯಾರು ಟೀಕೆ ಮಾಡ್ತಾ ಇದ್ರು ಅವರೇ ಕಾಪಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಯಾರು ಟೀಕೆ ಮಾಡಿದ್ರು 2,000 ರೂಪಾಯಿ ಕೊಡೋದು ಸರಿ ಇಲ್ಲ ಅಂತೇಳಿ ಅವರು ಅದನ್ನು ಕಾಪಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ದಾರೆ. ಈಗ ಡೆಲ್ಲಿನಲ್ಲಿ, ಮಧ್ಯಪ್ರದೇಶ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಬಿಹಾರ್ನಲ್ಲಿ 10,000 ಅಂದರೆ ಒನ್ ಟೈಮ್ ಕೊಡೋದು. ಹೌದು, ಪ್ರತಿ ತಿಂಗಳು ಕೊಡಲ್ಲ, ಒನ್ ಟೈಮ್ ಕೊಡೋದು. 10,000 ರೂಪಾಯಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ? ಟೀಕೆ ಮಾಡಿದವ್ರೆ ಇದು ಕೊಡ್ತಾ ಇರೋದು. ಸೊ ಅದರಿಂದ ನನ್ನ ಪ್ರಕಾರ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಇವೆರಡೂ ಕೂಡ ಮಹಿಳೆಯರಿಗೆ ಲಿಂಗ ಭೇದ ಇದೆಯಲ್ಲ, ಆ ಜೆಂಡರ್ ಇನ್ಇಕ್ವಾಲಿಟಿ ಇದೆಯಲ್ಲ, ಇದನ್ನೂ ಕೂಡ ಹೋಗಲಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅವ್ರನ್ನ ಬಲವರ್ಧನೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲವರ್ಧನೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಈಗ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ಟೀಕೆ ಕೂಡ ಬಂತು. ಇದೆಲ್ಲದರ ಹೊರತಾಗಿಯೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರಿ. ರಾಜ್ಯ ಸರ್ಕಾರದ ಬಗೆಗಿನ ಚರ್ಚೆಯ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರುವಂತಹ ಸರ್ಕಾರ, ಗ್ಯಾರಂಟಿ ಸರ್ಕಾರ, ಈ ರೀತಿಯಾದಂತಹ ವಿಚಾರಗಳಲ್ಲಿ ಹೊಗಳಿಕೆಯೂ ಬರುತ್ತೆ, ತೆಗಳಿಕೆಯೂ ಬರುತ್ತೆ, ಎರಡೂ ಕೂಡ. ಆದರೆ ಹೂಡಿಕೆಯನ್ನು ಆಕರ್ಷಣೆ ಮಾಡೋದರಲ್ಲಿ, ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡೋದರಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ? ತಾವು 2013ರಿಂದ 2018 ಅವಧಿಯಲ್ಲಿ ಸರ್ಕಾರವನ್ನು ನಡೆಸಿದಂಥ ಸಂದರ್ಭದಲ್ಲಿ 2018ರ ರಿಪೋರ್ಟ್ ಪ್ರಕಾರವೂ ಕೂಡ ಕರ್ನಾಟಕ ದೇಶದಲ್ಲಿ ಹೂಡಿಕೆಯಲ್ಲಿ, ಬಂಡವಾಳ ಆಕರ್ಷಣೆಯಲ್ಲಿ ನಂಬರ್ 1 ರಾಜ್ಯ ಆಗಿದ್ದಿತ್ತು. ಈಗ ಬಂಡವಾಳ ಆಕರ್ಷಣೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅಂತೇಳಿ ಒಪ್ಪಂದಗಳಾಗಿದ್ದಾವೆ,
ಅನುಷ್ಠಾನ ವಿಚಾರಗಳು. ಈಗ ಫಾರಿನ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಡು ಯು ನೋ ವಿಚ್ ಕಂಟ್ರಿ, ವಿಚ್ ಈಸ್ ದಿ ಸ್ಟೇಟ್ ವಿಚ್ ಈಸ್ ನಂಬರ್ 1 ಇನ್ ದಿ ಕಂಟ್ರಿ? ಕರ್ನಾಟಕ ಈಸ್ ನಂಬರ್ 1. ಕರ್ನಾಟಕ ನಂಬರ್ 1. ವಿದೇಶಿ ಬಂಡವಾಳ ಹೂಡಿಕೆ ಇದೆಯಲ್ಲ, ಆ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 1 ಈವನ್ ಟುಡೇ. ಮಹಾರಾಷ್ಟ್ರ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಬಂದಿದ್ದೀವಿ. ನಾವು ಆರ್ಥಿಕವಾಗಿ ತೊಂದರೆ ಆಗಿದ್ದರೆ, ನಮ್ಮ ದೇಶಕ್ಕೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಲ್ಲದೆ ಹೋದರೆ ವಿದೇಶಿ ಬಂಡವಾಳ ಬರ್ತಿತ್ತಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ, ಮತ್ತು ಒಳ್ಳೆ ವಾತಾವರಣ ಇದ್ದರೆ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿದ್ದರೆ, ಆಮೇಲೆ ಬಂಡವಾಳ ಹೂಡಿಕೆಗೆ ಪೂರಕವಾಗಿದ್ದರೆ ಮಾತ್ರ ಬಂಡವಾಳ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ಬರಲ್ಲ. ಆಮೇಲೆ ನಾವು ಈ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದು. ಎಷ್ಟು ಬಂಡವಾಳ ಬಂದಿರೋದು? MOU ಆಗಿರೋದು ಸುಮಾರು 10 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 10 ಲಕ್ಷ ಕೋಟಿ ಸುಮ್ಮನೆ ಬರ್ತದ? ಕೈಗಾರಿಕೋದ್ಯಮಿಗಳು ದಡ್ರ? ಅವರು ಇಲ್ಲಿ ಬಂಡವಾಳ ಹೂಡ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಹೂಡಕ್ಕೆ ಬರ್ತಾರ? ಅದರಿಂದ ಏನಾಗ್ತದೆ? ಉದ್ಯೋಗ ಸೃಷ್ಟಿ ಆಗ್ತದೆ. ಆಮೇಲೆ ದೇಶದಲ್ಲಿ ಇನ್ಫ್ಲೇಷನ್ ಇದೆಯಲ್ಲ, ಎಷ್ಟಿದೆ? 7% ಇದೆ. ನಮ್ಮಲ್ಲಿ ಎಷ್ಟಿದೆ? 2.5. 2.5. ದೇಶದಲ್ಲಿ 7%. ಸೊ ಹೆಂಗೆ ಸಾಧ್ಯ ಆಗ್ತದೆ? ಬಂಡವಾಳ ಬರಬೇಕಾದ್ರೆ, ನಮ್ಮ ರಾಜ್ಯಕ್ಕೆ ಹರಿದು ಬರಬೇಕಾದ್ರೆ ಒಳ್ಳೆ ವಾತಾವರಣ ಇರಬೇಕು, ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಇದೆ, ಶಕ್ತಿ ಇದೆಯಲ್ಲ, ಅವು ಇಷ್ಟು ನಮ್ಮಲ್ಲಿದೆ. ಬೋತ್ ಅನ್ಸ್ಕಿಲ್ಡ್ ಆ್ಯಂಡ್ ಸ್ಕಿಲ್ಡ್ ಲೇಬರ್ ಸಿಗ್ತದೆ. ಸೊ ಹಾಗಾಗಿ ಕರ್ನಾಟಕ ಆರ್ಥಿಕವಾಗಿ ಕೂಡ ಬೆಳವಣಿಗೆ ಆಗ್ತಾ ಇದೆ, ಕೈಗಾರಿಕೀಕರಣನೂ ಕೂಡ ನಡೀತಾ ಇದೆ, ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ನಡೀತಾ ಇದೆ. ಯಾವ ಮೂಲಭೂತ ಸೌಕರ್ಯ ಕಡಿಮೆ ಆಗಿದೆ? ನೀರಾವರಿ ಕಡಿಮೆ ಆಗಿದೆಯಾ? ಇಂಡಸ್ಟ್ರಿಗಳು ಬರೋದು ಕಡಿಮೆ ಆಗಿದೆಯಾ? ರಸ್ತೆಗಳು, PWD ರಸ್ತೆಗಳು ಕಡಿಮೆ ಆಗಿದೆಯಾ? ಇನ್ನೊಂದು ಇಲ್ಲಿ ಹೇಳಲೇಬೇಕು, ಸುಮಾರು 2,14,000 ಕೋಟಿ ದುಡ್ಡಿಲ್ದೇನೆ ಮಂಜೂರು ಮಾಡಿಬಿಟ್ರು ಹಿಂದಿನ ಸರ್ಕಾರ. 2,14,000 ಕೋಟಿ ದುಡ್ಡೇ ಇಲ್ಲ. ಮಂಜೂರು ಮಾಡಿ ಟೆಂಡರ್ ಕರೆದುಬಿಟ್ಟು ಕೆಲಸನೂ ಕೊಟ್ಬಿಟ್ರು. ನಂಬರ್ 1. ನಂಬರ್ 2, 1,70,000 ಕೋಟಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರು ಟೆಂಡರ್ ಅದು ಇಷ್ಟು ಹಣಕ್ಕೆ MLAಗಳಿಗೆ, ಅವ್ರಿಗೆ ಬೇಕಾದವ್ರಿಗೆ ಎಲ್ಲ ಕೊಟ್ಬಿಟ್ರು. ಸೊ ಹಂಗಾಗಿ ಇವತ್ತು ಕರ್ನಾಟಕದ ಮೇಲೆ ಹೊರೆಯಾಗಿದ್ದರೆ ಹಿಂದಿನ ಸರ್ಕಾರ ಕಾರಣ.
ಅವರು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಯಾಕಂತಂದರೆ ಇಲ್ಲಿ ನಮ್ಮಲ್ಲಿ BJP ಪರವಾಗಿರೋರು ಹೇಳ್ತಾರೆ ಏನಂತಂದರೆ, ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು, ಈಗ ರೆವಿನ್ಯೂ ಡಿಫಿಸಿಟ್ ಆಗಿಬಿಟ್ಟದೆ. ಕೊನೆಯಲ್ಲಿ ಏನಾಯಿತು ಅಂತಂದರೆ 18,000 ಕೋಟಿ GST ಪರಿಹಾರ ಕೊಡಬೇಕಾಗಿತ್ತಲ್ಲ, ಅದು 18,000 ಕೋಟಿ ಬಂದ್ಬಿಡ್ತು. 18,000 ಕೋಟಿನಲ್ಲಿ 3,000 ಕೋಟಿ ವಾಪಸ್ ತಗೊಂಡ್ರು. ಇದು ಬಂದಾಗ ರೆವಿನ್ಯೂ ಸರ್ಪ್ಲಸ್ ಅನ್ನೋ ಥರ ಕಾಣಿಸ್ತಿತ್ತು. ಬಟ್ ಪೆಂಡಿಂಗ್ ಬಿಲ್ಸ್ ಇದವಲ್ಲ, ಅವು ಮೌಂಟ್ ಆಗಿಬಿಡ್ತು. ಇದು ನೀವು ಏನು ಇವತ್ತು ಸಮೃದ್ಧ ಕರ್ನಾಟಕ ಅಂತ ಕರೀತೀರಲ್ಲ, ಅದು ಸಮೃದ್ಧ ಕರ್ನಾಟಕ ಆಗಲಿಲ್ಲ. ಹಿಂಗೆ ಈಗ ಆಗೋಯ್ತು. ಇದಕ್ಕೋಸ್ಕರ ಇಷ್ಟೆಲ್ಲ ಆದರೂ ಕೂಡ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಆರ್ಥಿಕವಾಗಿ ದಿವಾಳಿಯಾಗಿದ್ದರೆ ಮಾಡೋಕ್ಕಾಯ್ತಿತ್ತ? ಪ್ರತಿ ಕುಟುಂಬಕ್ಕೆ 4,000ರಿಂದ 5,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ವರ್ಷದಲ್ಲಿ 5,000ದಿಂದ 50,000ದಿಂದ 60,000 ಕೋಟಿ 60,000 ಕೋಟಿ ರೂಪಾಯಿಗಳನ್ನು ಇವರು ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. 52,000 ಕೋಟಿ ವರ್ಷಕ್ಕೆ. ಸರ್, ಮುಂದುವರೆದು ತಾವು ಅಧಿಕಾರ ವಿಕೇಂದ್ರೀಕರಣದ ಪ್ರಬಲ ಪ್ರತಿಪಾದಕರು. ಗ್ರಾಮೀಣ ಭಾಗಗಳ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಇರಬೇಕು ಅನ್ನುವಂಥ ವಿಚಾರ. ಕಾಂಗ್ರೆಸ್ಸೇ ಸಂವಿಧಾನದ ತಿದ್ದುಪಡಿಯ ಮೂಲಕವಾಗಿ ಕೂಡ ದೇಶದಲ್ಲಿ 3 ಹಂತದ ಅಡ್ಮಿನಿಸ್ಟ್ರೇಷನ್ ಇರಬೇಕು ಅನ್ನುವಂಥದ್ದನ್ನು ಜಾರಿಗೆ ತಂದಿರುವಂಥದ್ದು, ಪಂಚಾಯತ್ ರಾಜ್ ತಂದಿರುವಂಥದ್ದು, ಸ್ಥಳೀಯ ಸಂಸ್ಥೆಗಳನ್ನು ಮಾಡಿರೋದು. ಆದರೆ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಹಿಂದಿನ ಸರ್ಕಾರದ ಅವಧಿಯಲ್ಲೇ ಚುನಾವಣೆ ನಡೆಸಿಲ್ಲ. ಆಲ್ಮೋಸ್ಟ್ 5 ವರ್ಷಗಳಾಗ್ತಾ ಬಂತು. ಯಾವಾಗ ಈ ಚುನಾವಣೆಗಳು ನಡೀತವೆ, ಇದಕ್ಕೆ ಬೇಕಂತಹ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರದ ಕಡೆಯಿಂದ ಆಗತ್ತೆ? ನಾವು ಯಾವಾಗಲೂ ಕೂಡ ಅಧಿಕಾರ ವಿಕೇಂದ್ರೀಕರಣದ ಪರವಾಗಿರ್ತಕ್ಕಂಥವ್ರು. 72-73 ಅಮೆಂಡ್ಮೆಂಟನ್ನು ನಾವೇ ತಂದವರು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ 73rd ಅಮೆಂಡ್ಮೆಂಟನ್ನು ತಗೊಬಂದರು. ಆ ಮೂಲಕ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ಇವೆಲ್ಲ ಕೊಡ್ತಕ್ಕಂಥ ಕೆಲಸ ಆಯಿತು. ಎಲೆಕ್ಷನ್ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಬದ್ಧತೆ ಇರ್ತಕ್ಕಂಥವ್ರು, ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎಲೆಕ್ಷನ್ ಆಗಬೇಕು. BJP ಅವ್ರ ಕಾಲದಲ್ಲಿ ಎಲೆಕ್ಷನ್ ನಡೀಲಿಲ್ಲ. ಅದು ಕೋರ್ಟ್ನಲ್ಲೆಲ್ಲ ಇತ್ತು. ಆಮೇಲೆ ಈಗ ಕೋರ್ಟ್ನಲ್ಲಿ ಆಸ್ ಫಾರ್ ಆಸ್ ಬೆಂಗಳೂರು ಕಾರ್ಪೊರೇಷನ್ ಇಸ್ ಕನ್ಸರ್ನ್ಡ್, ಈಗ ಫೆಬ್ರವರಿ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿ ಆರ್ ಅಟ್ ಇಟ್, ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ತಾಲೂಕು ಬೋರ್ಡು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಕೂಡ ಮಾಡಬೇಕು ಅಂತ ಇದ್ದೇವೆ. ಅದನ್ನು ಕೂಡ ಮಾಡ್ತೀವಿ. ಸೊ ನಾವು ಯಾವತ್ತೂ ಕೂಡ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ, ಅಧಿಕಾರ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಇದರಲ್ಲಿ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ನಾವು ಅದರ ಪರವಾಗಿಯೇ ಇದ್ದೀವಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ರಾಜ್ಯದಲ್ಲಿ ಮಾಡಿಸ್ತಾ ಇದ್ದೀರಿ. ಇದಕ್ಕೂ ಕೂಡ ಸಹಜವಾಗಿಯೇ ಇದಕ್ಕೂ ಒಂದಷ್ಟು ವಿರೋಧಗಳು ಇದ್ವು. ಆದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 2ನೇ ಬಾರಿ ಈಗ ಮಾಡಲೇಬೇಕು ಮತ್ತು ಅದನ್ನು ಮುಗಿಸ್ಬೇಕು. ಡೇಟಾ ಸಂಗ್ರಹವನ್ನು ಬೇಗನೆ ಮಾಡಿ ಮುಗಿಸಿ ನಂತರ ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಬೇಕು. ಕಳೆದ ಬಾರಿ ನಡೀತು, ಎಲ್ಲವೂ ಕೂಡ ಸಮೀಕ್ಷೆ ಆಯಿತು.
10 ವರ್ಷಗಳ ನಂತರ ನೀವು ಅದನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನಾ ಕಾರಣಗಳಿದ್ದಾವೆ ಅದರಲ್ಲಿ. ಆದರೆ ಈಗಿನ ವರದಿ, ಈಗ ಇನ್ನೇನು ಸಮೀಕ್ಷೆ ನಡೀತಾ ಇದೆ, ಈ ವರದಿ ಈ ಸರ್ಕಾರದ ಅವಧಿಯಲ್ಲಿನೇ ಅದು ಸಬ್ಮಿಟ್ ಆದ ತಕ್ಷಣಕ್ಕೇ ಅದು ಕ್ಯಾಬಿನೆಟ್ನ ಮುಂದೆ ಮಂಡನೆ ಆಗುತ್ತಾ? ಈಗ ನೋಡಿ, ನಮ್ಮ ದೇಶದಲ್ಲಿ ಜಾತಿ ಗಣತಿ ಆಗಿಲ್ಲ, ನಂಬರ್ 1. ಆಮೇಲೆ ಸಾಮಾಜಿಕ ಶೈಕ್ಷಣಿಕ ವರದಿ ಸರ್ವೆ ಆಗಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಆಗದೇನೆ ನಾವು ಸಮಾನತೆಯನ್ನು ಮಾಡೋದು ಭಾಳ ಕಷ್ಟ ಆಗ್ತದೆ. ಈಗ ಭಾಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಇದು ಬರೀ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮಾಡ್ತಕ್ಕಂಥ ಸರ್ವೆ ಅಂತಕ್ಕಂಥ ಭಾವನೆ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಇದು ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಿಗೆ ಮಾಡ್ತಕ್ಕಂಥ ಸರ್ವೆ. 7 ಕೋಟಿ ಜನರಿಗೆ ಮಾಡ್ತಕ್ಕಂಥ ಸರ್ವೆ. ಈ ಸರ್ವೆ ಮುಖಾಂತರ ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ನಾವು ಈಗ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡಬೇಕು. ಅಮೇರಿಕಾದಲ್ಲಿಂಥ ದೇಶಗಳಲ್ಲೇ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಾವು ಸಮಾನತೆ ಬರಬೇಕು ಅಂತಂದರೆ ಬರೀ ಭಾಷಣ ಹೊಡೆದ್ರೆ ಬಂದ್ಬಿಡ್ತದೆ ಸಮಾನತೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು. ಸಮಾನತೆ ಬಂದಿದೆಯಾ? ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಎಷ್ಟು ವರ್ಷ ಆಯಿತು? 75 ವರ್ಷ ಆಯಿತು. ಬಂದಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಿಲ್ಲ. ಸೊ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕೆಲವರು ಈ BJPಯವರು ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೇನೇ ಬೇಡ ಅಂತ ಹೇಳ್ತಾರೆ. 1935ನೇ ಇಸ್ವಿನಲ್ಲಿ 1935ನೇ ಇಸ್ವಿ ಜಾತಿ ಗಣತಿ ಆಗಿದ್ದದು ಅದೇ ಕೊನೆ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಮಾಡಲೇ ಇಲ್ಲ. ಜಾತಿ ಗಣತಿ ಬಿಟ್ಬಿಟ್ರು. ಸೆನ್ಸಸ್ ಮಾಡ್ತಾಯಿದ್ರು, ಗಣತಿ ಮಾಡ್ತಾಯಿದ್ರು, ಜನಸಂಖ್ಯೆ ಗಣತಿ ಮಾಡ್ತಾಯಿದ್ರು. ಆದರೆ ಜಾತಿ ಗಣತಿ ಮಾಡಲಿ. ಈಗ ನಾವು ಹೇಳ್ತಾ ಇದ್ದೋ, ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ರು, ಪದೇ ಪದೇ ಒತ್ತಾಯ ಮಾಡ್ತಾಯಿದ್ರು, ಜಾತಿ ಗಣತಿ ಆಗಲೇಬೇಕು, ಜಾತಿ ಗಣತಿ ಆಗಲೇಬೇಕು ಅಂತ. ಈಗ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ನಿಂತೋಗಿರೋದು ಯಾವಾಗ? 1935 ಲಾಸ್ಟ್ ಜಾತಿ ಗಣತಿ ನಡೆದಿದ್ದದು. ಈಗ ಮತ್ತೆ ಮಾಡ್ತಾ ಇದ್ದಾರೆ. ಬಹುಶಃ ನವೆಂಬರ್ನಿಂದ ಶುರುವಾಗ್ಬೋದು, ಜಾತಿ ಗಣತಿ ಶುರುವಾಗ್ತದೆ. ಯಾಕೆ ಮಾಡ್ತಾ ಇದ್ದಾರೆ? ಅದು ಕೂಡ ಸೋಷಿಯೋ ಎಜುಕೇಷನಲ್ ಸರ್ವೆ ಅಲ್ಲ, ಬರೀ ಜಾತಿ ಗಣತಿ ಅಷ್ಟೇ. ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡೋದ್ರಿಂದ ಈಗ ನೀವು ಸ್ವಾತಂತ್ರ್ಯ ಬಂದ ಮೇಲೆ ನೀವು ಏನಾಗಿದ್ದೀರಿ? ನಿಮ್ಮ ಜನ್ರೇಷನಲ್ಲಿ ವಿದ್ಯಾವಂತರಾಗಿದ್ದಾರಾ, ಅಥವಾ 2ನೇ ಜನರೇಷನ್ ಆಗಿದ್ದಾರಾ, 3ನೇ ಜನರೇಷನ್ ಆಗಿದ್ದಾರಾ, 4ನೇ ಜನರೇಷನ್ ಆಗಿದೆಯಾ ಇಲ್ವಾ? ನೀವು ಕೆಲಸದಲ್ಲಿ ಇದ್ದೀರಾ ಇಲ್ವಾ? ನಿಮ್ಗೆ ಆಸ್ತಿ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಲ್ಲ ನಮಗೆ. ಗೊತ್ತಾದರೆ ನಿಮಗೆ ಕಾರ್ಯಕ್ರಮ, ಯಾರು ಹಿಂದೆ ಬಿದ್ದಿದ್ದೀರಿ ಅವರಿಗೆ ಕಾರ್ಯಕ್ರಮಗಳು ಮಾಡಬೇಕಲ್ಲ. ಈಗ ಈಗ ಇಂದಿರಾ ಸಹಾನಿ ಕೇಸು 1992 ಇಂದಿರಾ ಮಂಡಲ್ ಕಮಿಷನ್ ವರದಿ ಚಾಲೆಂಜ್ ಆಗಿದ್ದದು. ಕಾನ್ಸ್ಟಿಟ್ಯೂಷನಲ್ ಬೆಂಚು ರಚನೆಯಾಗಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಕೇಳಿದ್ರು, ನಿಮಗೆ ಡಾಟಾ ಇದೆಯಾ, ಜಾತಿ ಡಾಟಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಜಾತಿ ಡಾಟಾ ಎಲ್ಲಿದೆ? ಅದಕ್ಕೆ ನಾನು 84-85ರಲ್ಲಿ ಇದು ಕಾಂತರಾಜ್ ವರದಿಯನ್ನು ಮಾಡಿದ್ದು.
ಅಲ್ಲ ಎಂಥದ್ದು 2014-15 ಇದು ಸರ್ವೆ ಮಾಡಿಸಿದ್ದು. ಹೌದು. ಆ ಸರ್ವೆ ವಿರೋಧ ಮಾಡಿಬಿಟ್ರು, ಅದು ಸೈಂಟಿಫಿಕ್ ಆಗಿಲ್ಲ, ಆಮೇಲೆ ಎಲ್ಲರೂ ಒಳಗೊಂಡಿಲ್ಲ, ಈ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ 10 ವರ್ಷನೂ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕೆ ಹೊಸ ಸರ್ವೆ ಮಾಡೋಕ್ಕೆ ಪ್ರಾರಂಭ ಮಾಡಿರೋದು. ಅಲ್ಲ, ಈ ಸರ್ವೆ ಬರುವಾಗಲೂ ಕೂಡ ವಿರೋಧ ಬರಲ್ಲ ಅಂತ ಏನು ಗ್ಯಾರಂಟಿ? ಈ ಸರ್ವೆ ಈಗ ವರದಿ ಕೊಡುವಾಗಲೂ ಕೂಡ ಮತ್ತೆ ವಿರೋಧ ಬರಬಹುದಲ್ವಾ? ಅಥವಾ ಅವಾಗ ಸರ್ಕಾರ ಅದನ್ನ ಅಂಗೀಕರಿಸುತ್ತಾ? ನನ್ನ ಪ್ರಕಾರ ವಿರೋಧ ಮಾಡೋರು ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇಲ್ಲ, ಅಥವಾ ತಾತ್ವಿಕ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇಲ್ಲ. ಸುಮ್ಮನೆ ವಿರೋಧ ಮಾಡಬೇಕು, ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಐ ಡೋಂಟ್ ಥಿಂಕ್ ಅದಕ್ಕೆ ನಮಗೆ ಯಾರು ವಿರೋಧ ಮಾಡಿದ್ದಾರೆ, ಯಾರು ವಿರೋಧ ಮಾಡೋರು ಅದು ಮುಖ್ಯ ಅಲ್ಲ. ನಮಗೆ ಮಾಹಿತಿ ಬೇಕಲ್ಲ. ಹೌದು. ಯಾರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಬಂದಿಲ್ಲ, ಇದು ಮಾಹಿತಿ ಎಲ್ಲಿ ಸಿಗೋದು? ಯಾವುದ್ರ ಮೇಲೆ ಸಿಗೋದು? ಹೇಳಿ ನೀವೇ, ಯಾವುದ್ರ ಮೇಲೆ ಸಿಕ್ಕೋದು? ಸಮೀಕ್ಷೆ. ಅದಕ್ಕೆ ಮಾಹಿತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವರು ವಿರೋಧ ಮಾಡ್ತಾರೆ, ಕೆಲವರು ನಾವು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಈಗ ನಾವೇನು ಹೇಳೋದು, ನೀವೇನು ಹೇಳ್ತೀರಿ ಅದನ್ನು ಬರ್ಕೊಬರೋದು ಅಷ್ಟೇ ಅಲ್ವಾ? ಹೌದು. ನೀವು ಏನಪ್ಪ, ನೀವು ಯಾವ ಇದಕ್ಕೆ ಸೇರಿದ್ಯಾ, ನಂಬರ್ 1, ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ, ಏನು ಓದಿದ್ಯಾ, ಏನು ಓದೇ ಇಲ್ವಾ, ನೀನು ಕೆಲಸದಲ್ಲಿ ಇದೆಯಾ ಇಲ್ವಾ, ನಿನ್ನ ಜಮೀನು ಇದೆಯಾ ಇಲ್ವಾ, ಮನೆ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಬೇಕಲ್ಲ. ಹೆಂಗೆ ಗೊತ್ತಾಗೋದು ಹೇಳಿ? ಇದು ಸರ್ವೆ ಮಾಡದೆ ಹೋದರೆ ಹೇಗೆ ಗೊತ್ತಾಗುತ್ತೆ? ಹೆಂಗೆ ಸುಮ್ಮನೆ ಸರ್ವೆ ಮಾಡ್ದೇನೆ ಗೊತ್ತಾಗ್ಬಿಡ್ತದ? ಏನು ಮಾಯಾಮಂತ್ರ ಮಾಡೋಕ್ಕಾಗತ್ತಾ? ಐ ಡೋಂಟ್ ನೋ ವಿರೋಧ ಮಾಡೋರಿಗೆ ನನ್ನ ಪ್ರಕಾರ ಅವ್ರಿಗೆ ಅಜ್ಞಾನದಿಂದ ಮಾಡ್ತಾ ಇದ್ದಾರೋ, ಅಥವಾ ರಾಜಕೀಯವಾಗಿ ಮಾಡ್ತಾ ಇದ್ದಾರೋ, ಅಥವಾ ಇನ್ಯಾವುದೇ ಕಾರಣ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಬಟ್ ಈ ಬಾರಿ ಮಾಹಿತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಬಾರಿ ಅಂಗೀಕಾರ ಆಗುತ್ತೆ ಸರ್ ಸಮೀಕ್ಷೆ ವರದಿಯನ್ನು? ಈ ಸಾರಿ ನೋಡಪ್ಪ, ಇಲ್ಲಿವರೆಗೆ ಒಟ್ಟು ಆವರೇಜು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತಿನವರಿಗೆ, ಇನ್ನು ಇವತ್ತು ನಾಳೆ ನಾಳಿದ್ದು 31ರವರೆಗೂ ಇದು ಮಾಡಿದ್ದೀವಿ. ಇವತ್ತಿನವರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಮಂಡ್ಯದಲ್ಲಿ 100ಕ್ಕೆ 100 ಆಗಿದೆ. ಮಂಡ್ಯದಲ್ಲಿ 100ಕ್ಕೆ 100 ಆಗಿದೆ. ಮಂಡ್ಯ 100.16, ತುಮಕೂರು 98.33 ಇವ್ರ ಜಿಲ್ಲೆ. ಆಮೇಲೆ ಚಿಕ್ಕಮಗಳೂರು 96.56, ಬಳ್ಳಾರಿನಲ್ಲಿ 82.41 ಆಗಿದೆ. ಇದು ಕಡಿಮೆ ಆಗಿರೋದು. ಸೊ ಇನ್ನೂ ನನ್ನ ಪ್ರಕಾರ 92 ಅವರೇಜ್, 92-93 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 5 ದಿನ ಇದೆ, ಇವತ್ತು ನಾಳೆ 31ರವರೆಗೂ ಇದೆ. ಹೌದು, ಆಗ್ತದೆ. ಆಮೇಲೂ ಕೂಡ ಆನ್ಲೈನ್ನಲ್ಲೂ ಕೂಡ ಮಾಡ್ಬೋದು. ಸರ್ವೆಗೆ ಮಾಹಿತಿ ಕೊಡಬೇಕಾದ್ರೆ ಆನ್ಲೈನ್ ಮೂಲಕನೂ ಕೂಡ ಕೊಡಲಿಕ್ಕೆ ಅವಕಾಶ ಇದೆ, ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ನಗರದಲ್ಲೇ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದು, ಯಾಕಂದರೆ ಒಂದು ಹೊರ ರಾಜ್ಯದವರು ಬೆಂಗಳೂರು ನಗರದಲ್ಲಿ ಇದ್ದಾರೆ ಹೆಚ್ಚಾಗಿ. ಒಂದು ಸುಮಾರು 20-25% ಹೊರ ರಾಜ್ಯದವರು ಇದ್ದಾರೆ. 20-25 ದೇ ಮೇ ನಾಟ್ ಪಾರ್ಟಿಸಿಪೇಟ್. ಸೊ ಆ ಥರ ಇರ್ತದೆ. ಬಿಕಾಸ್ ಅವರು ದೇ ಆರ್ ನಾಟ್ ದಿ ಸಿಟಿಜನ್ಸ್ ಆಫ್ ದಿ ಕರ್ನಾಟಕ. ಯಾರು ಕರ್ನಾಟಕ ಸಿಟಿಜನ್ಸ್ ಇದ್ದಾರೆ ಅವ್ರನ್ನ ನಾವು ಟ್ಯಾಕಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವರು ದೇವರಾಜ ಅರಸು ಅವರು.
ತಾವು ಈಗ ಆ ದಾಖಲೆಯನ್ನು ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜ ಅರಸು ಅವರ ದಾಖಲೆ, ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂಥವ್ರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರಬೇಕು ಅಷ್ಟೇ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷದ ಆಳ್ವಿಕೆ ನಾನು ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ನವೆಂಬರ್ ತಿಂಗಳಲ್ಲೇ 2.5 ವರ್ಷ ತುಂಬೋದ್ರಿಂದಾಗಿ, ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನು ಮಾಡಿದ್ರಿ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನು ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನೂ ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ಬರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯಿತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು. ನಾನು 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. ಬಿಹಾರ ಚುನಾವಣೆಯ ಬಗ್ಗೆ ಯಾವ ರೀತಿಯಂಥ ನಿರೀಕ್ಷೆಯನ್ನು ಬಿಹಾರ ಚುನಾವಣೆಯಲ್ಲಿ, ಯಾಕಂದರೆ ತಾವು ಕೂಡ ಬಿಹಾರಕ್ಕೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಯಾತ್ರೆಯ ಸಂದರ್ಭದಲ್ಲಿ ಹೋಗಿದ್ದೀರಿ, ಬಿಹಾರದಲ್ಲಿ ಹೋಗಿ ಬಂದಿದ್ದೀರಿ. ಬಿಹಾರದಲ್ಲಿ ಈ ಬಾರಿಯ ಚುನಾವಣೆಯ ಬಗ್ಗೆ ವಿಧಾನಸಭೆ ನನಗಿರೋ ಮಾಹಿತಿ ಪ್ರಕಾರ ಈ ಸಾರಿ ಇಂಡಿಯಾ ಬ್ಲ್ಯಾಕು ಗೆಲ್ತದೆ ಅಂತಕ್ಕಂಥ ಮಾಹಿತಿ ಇದೆ. ದಟ್ ಈಸ್ ಮೈ ಇನ್ಫಾರ್ಮೇಷನ್. ಅಲ್ಟಿಮೇಟ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಬೇಕಾಗತ್ತೆ ಎಲ್ರೂ. ಸೊ ಈಗಿರೋ ಇನ್ಫಾರ್ಮೇಷನ್ ಪ್ರಕಾರ, ಮತ್ತು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನೋಡಿದಾಗ ಜನ ರಾಹುಲ್ ಗಾಂಧಿಯವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ರು. ಮತ್ತು ರಾಜಕೀಯ ಪದ್ಧತಿ ಅವ್ರಿಗೂ ರಾಹುಲ್ ಗಾಂಧಿಯವ್ರ ಬಗ್ಗೆ ಒಳ್ಳೆಯ ನಾಯಕರು ಅಂತಕ್ಕಂಥ ಭಾವನೆ ಇತ್ತು. ಸೊ ಹಂಗಾಗಿ ಇಂಡಿಯಾ ಬ್ಲ್ಯಾಕ್ ಗೆಲ್ಲಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇತ್ತೀಚಿನ ರಾಜಕೀಯದ ವಿಚಾರಗಳಿಗೆ ಬಂದಾಗ ತಾವು ರಾಷ್ಟ್ರ ರಾಜಕಾರಣದಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಪರವಾದಂತಹ ಒಂದು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಮಾಡುವಂಥದ್ದು, ಸಂಘಟನೆಯನ್ನು ಮಾಡುವಂಥದ್ದು, ಈ ವಿಚಾರಗಳಲ್ಲಿ ತಾವು ಕೂಡ ಮುಂಚೂಣಿಯಲ್ಲಿದ್ದೀರಿ. ಬೆಂಗಳೂರು ರೆಸಲ್ಯೂಷನ್ ಅನ್ನುವಂಥದ್ದನ್ನು ದೆಹಲಿಯಲ್ಲೂ ಕೂಡ ಹೋಗಿ ಆ ಬೆಂಗಳೂರು ರೆಸಲ್ಯೂಷನನ್ನು ತಾವು ಆ ಸಭೆಯಲ್ಲೂ ಕೂಡ ತಾವು ವರದಿ ಮಂಡನೆಯನ್ನು ಕೂಡ ಮಾಡಿದ್ರಿ. ರಾಷ್ಟ್ರ ರಾಜಕಾರಣದ ಬಗ್ಗೆ ತಮಗೆ ಆಸಕ್ತಿ ಎಷ್ಟರ ಮಟ್ಟಿಗೆ? ಕೇವಲ ಇಂಥದ ಸೀಮಿತ ವಿಚಾರಗಳಿಗೆ ಮಾತ್ರನಾ ಅಥವಾ ಅದರ ಹೊರತಾಗಿ ರಾಷ್ಟ್ರ ರಾಜಕಾರಣದ ಬಗ್ಗೆ? ಈಗ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ಟು ಟೆಲ್ ಯು ದಿ ಟ್ರೂತ್, ಆಸಕ್ತಿ ಇಲ್ಲ. ಆದರೆ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು
ನನಗೂ ಕೂಡ ಒಬ್ಬರು ಮೆಂಬರ್ ಮಾಡಿದರು. ಅದು ಸೀಮಿತವಾಗಿರ್ತಕ್ಕಂಥದ್ದು. ಸೊ ಅದನ್ನು ಮೊದಲನೇ ಮೀಟಿಂಗು ಮೈಸೂರು ಕರ್ನಾಟಕದಲ್ಲಿ ಮಾಡಬೇಕು ಅಂತಂದ್ರು, ಕರ್ನಾಟಕದಲ್ಲಿ ಮಾಡಿದ್ದು ಅಷ್ಟೇ ಮೊದಲನೇ ಮೀಟಿಂಗು. ಆಮೇಲೆ ಎರಡನೇ ಮೀಟಿಂಗು ಅಲ್ಲಿ ಡೆಲ್ಲಿನಲ್ಲಿ ನಡೀತು, ನಾನು ಹೋಗಿದ್ದೆ, ಅದು ನಡೀತು. ಬಟ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅನ್ನೋದಾಗಲಿ ಅಥವಾ ರಾಷ್ಟ್ರ ರಾಜಕಾರಣ ಮಾಡಬೇಕು ಅನ್ನೋದಾಗಲಿ ಅದು ಇಲ್ಲ, ಆಸಕ್ತಿ ಇಲ್ಲ. 2028 ಚುನಾವಣೆಯಲ್ಲಿ ಹಾಗಾದರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನು ಮಾಡುವಂಥ ಸ್ಥಿತಿ ಬಂತು ಅಂದರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಅಹಿಂದ ನಾಯಕತ್ವದ ವಿಚಾರ ಚರ್ಚೆಗೆ ಬಂತು. ಅಹಿಂದಕ್ಕೆ ಸೈದ್ಧಾಂತಿಕ ನಾಯಕತ್ವವನ್ನು ಕೊಡುವಂಥವರು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಬಂದಿದ್ದಾವೆ. ಈ ವಿಷಯದಲ್ಲಿ ತಮ್ಮ ನಿಲುವು ಏನಿದೆ? ಅಹಿಂದ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ಹೋಗೋದಕ್ಕಿರುವಂತಹ ನಾಯಕತ್ವ ಕಾಂಗ್ರೆಸ್ನಲ್ಲಿ ಯಾರು ಇದನ್ನು ಸಮರ್ಥವಾಗಿ, ಕಾಂಗ್ರೆಸ್ನವರಿಂದ ಮಾತ್ರ ಸಾಧ್ಯನಾ ಇದು? ಅಹಿಂದ ಅಂತಕ್ಕಂಥ ಸಂಘಟನೆ ಇದೆಯಲ್ಲ, ಯಾವ ರಾಜಕೀಯ ಪಕ್ಷ ಸಾಮಾಜಿಕ ನ್ಯಾಯದ ಪರ ಇರ್ತದೆ? ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂದರೆ ಅಹಿಂದ. ಅವರಲ್ಲಿ ಬಡವರು ಕೂಡ ಇದ್ದಾರೆ, ಎಲ್ಲ ಜಾತಿನಲ್ಲಿರ್ತಕ್ಕಂಥ ಬಡವರು ಕೂಡ ಇದ್ದಾರೆ. ಆ ಬಡವರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾವ ಪಕ್ಷ ಸಾಮಾಜಿಕ ನ್ಯಾಯದ ಪರ ಇದೆ ಆ ಪಕ್ಷದ ಪರ ನಿಲ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಬಡವ್ರಿಗೂ ಸಮಾನ. ಈಗ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಯಾವುದಾದ್ರು ಧರ್ಮಕ್ಕೆ, ಒಂದು ಧರ್ಮಕ್ಕೆ ಸೀಮಿತನ, ಒಂದು ಜಾತಿಗೆ ಸೀಮಿತನ, ಅಥವಾ ಒಂದು ಪಕ್ಷಕ್ಕೆ ಸೀಮಿತನ? ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಭವಿಗಳಿದ್ದಾರೆ. ಒಂದು ಜಾತಿ ಇಲ್ಲ. ಈಗ BJPಯವರು ತಗೊಳ್ತಾ ಇಲ್ವ? ಬಡವರು ತಗೊಳ್ತಾ ಇಲ್ವಾ? ಹಿಂದೂ ಧರ್ಮದವರು ತಗೋತಾ ಇಲ್ವಾ? ಕ್ರಿಶ್ಚಿಯನ್ ಧರ್ಮದವ್ರು ತಗೋತಾ ಇಲ್ವಾ? ಇಸ್ಲಾಂ ಧರ್ಮದವ್ರು ತಗೋತಾ ಇಲ್ವಾ? ಬೌದ್ಧ ಧರ್ಮದವ್ರು ತಗೋತಾ ಇಲ್ವಾ? ಜೈನ ಧರ್ಮದವ್ರು ತಗೋತಾ ಇಲ್ವಾ? ಅದು ಇಂಥ ಜಾತಿ ಅಂತ ಏನಿಲ್ಲ. ಎಲ್ಲ ಎಲ್ಲ ಧರ್ಮದಲ್ಲಿರ್ತಕ್ಕಂಥ, ಜಾತಿಲಿರ್ತಕ್ಕಂಥ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು, ಅವ್ರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಕೊಡಬೇಕು. ಅವರು ನಾವು ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗಬೇಕು, ವರ್ಗ ಹೋಗಬೇಕು ಅಂತ ಸುಮ್ಮನೆ ಹೋಗ್ಬಿಡ್ತದ? ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ದು? 850 ವರ್ಷಗಳ ಹಿಂದೆ ಜಾತಿ ಹೋಗಬೇಕು, ವರ್ಗ ಹೋಗಬೇಕು ಅಂತ. ಹೋಗಿದ್ಯಾ? ಇವ ನಾರವ ಅಂತ ಅಂದ್ಬಿಡಪ್ಪ, ಇವ ನಮ್ಮವ ಅಂತನೂ ಅಂತ ಹೋಗಿದ್ಯಾ? ಅದು 850 ವರ್ಷಗಳ ಹಿಂದೆ ಹೇಳಿದ್ದದು. 850 ವರ್ಷಗಳ ಹಿಂದೆ ಹೋಗಿಲ್ಲ ಅಂತಂದರೆ ಕಾರಣ ಯಾಕೆ ಅಂತಂದರೆ, ನಮ್ಮ ಜಾತಿ ವ್ಯವಸ್ಥೆ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಜಡತ್ವ, ಚಲನೆ ಇಲ್ಲ. ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕಾದ್ರೆ ಸಾಮಾಜಿಕ, ಆರ್ಥಿಕ ಚಲನೆ ಇರಲೇಬೇಕು. ಚಲನೆ ಇಲ್ಲದೆ ಹೋದರೆ ನೀವು ಅದಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಪ್ರಾರಂಭ ಆಗುತ್ತೆ. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆ ಅವ್ರು ಏನು ಹೇಳಿದ್ರು ಅಂತಂದರೆ 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬರೋ ದಿನ ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆಯನ್ನು ಎಲ್ಲಿವರೆಗೆ ಅಳಿಸಾಕಲ್ಲ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ, ಸಮಾನ ಅವಕಾಶಗಳು ಸಿಕ್ಕಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು. ಅದರಿಂದ ನಾವು ಜಾತಿ ವ್ಯವಸ್ಥೆ ಇದೆಯಲ್ಲ ನಾನು ಯಾರು ಮಾಡಿದ್ರು ಅನ್ನೋದಕ್ಕೆಲ್ಲ ಈಗ ಹೋಗಲ್ಲ. ಜಾತಿ ವ್ಯವಸ್ಥೆ ಇದೆ ಮಾಡಿಬಿಟ್ಟಿದ್ದಾರೆ. ನಾವು ಹುಟ್ಟಿದ್ದೀವಿ ಯಾವ್ಯಾವ ಜಾತಿಲಿ ಏನು ಅರ್ಜಿ ಹಾಕೊಂಡಿದ್ನ ಕುರುಬರ ಜಾತಿಲಿ ಹುಟ್ಟಬೇಕು ಅಂತ, ಅಥವಾ ಹಿಂದೂ ಧರ್ಮದಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ಜಾತಿ ವ್ಯವಸ್ಥೆ ಇತ್ತು, ಹುಟ್ಟಿದ್ದೀವಿ ಅಷ್ಟೇ. ಹಾಗಂತೇಳಿ ನಾನು ಬೇರೆ ಸೌಲಭ್ಯಗಳಿಂದ ವಂಚಿತರಾಗಬೇಕು ಅಂತ ಇದೆಯಾ? ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಜಾತಿಯಿಂದ ಅಳೀತೀರಾ, ನನ್ನ ವ್ಯಕ್ತಿತ್ವದಿಂದ ಅಳೀತೀರಾ? ನಾನು ಹಣಕಾಸಿನ ಮಂತ್ರಿ ಆದೆ ಮೊದಲು 1994ರಲ್ಲಿ. ಲಂಕೇಶ್ ಪತ್ರಿಕೆಯಲ್ಲಿ ಬರೆದರು. ಏನಂತ ಬರೆದ್ರು ಗೊತ್ತಾ? ಇವನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಇವನು ಕರ್ನಾಟಕದ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೆಂಗಪ್ಪ ನಿಭಾಯಿಸ್ತಾರೆ ಅಂತ ಬರೆದರು. ನಾನೀಗ 16 ಬಜೆಟ್ ಮಂಡಿಸಿದ್ದೀನಿ. ಕುರುಬರ ಜಾತಿಯಲ್ಲಿ ಹುಟ್ಟಿರೋನು 16 ಬಜೆಟು, ಮೋಸ್ಟ್ಲಿ ನಂಬರ್ 1 ಇನ್ ಕರ್ನಾಟಕ. ಹೌದು, ಇದು ಹೆಂಗಾಗ್ತದೆ? ಅದರಿಂದ ಜಾತಿಯಿಂದ ಅವರ ಸಾಮರ್ಥ್ಯವನ್ನು ಅಳಿಬಾರ್ದು. ಅವ್ರ ಸಾಮರ್ಥ್ಯ ನಿಜವಾಗಿದ್ದರೆ ಸಾಮರ್ಥ್ಯವನ್ನು ಅಳಿಬೇಕು. ಅದು ಬಿಟ್ಬಿಟ್ಟು ಜಾತಿಯಿಂದ ಅಳಿಯೋದಿದೆಯಲ್ಲ, ಅದು ಹೋಗ್ಬೇಕು. ಧನ್ಯವಾದ ಮುಖ್ಯಮಂತ್ರಿಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನ್ಯೂಸ್ 18 ಕನ್ನಡದ ಪರವಾಗಿ ತಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು. ನಮ್ಮ ಸರ್ಕಾರ, ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿ ಇರುವಂತಹ ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಕೂಡ ಮತ್ತು ತನ್ನ ರಾಜಕೀಯದ ನಿಲುವುಗಳ ಬಗ್ಗೆಯೂ ಕೂಡ ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಮನದಟ್ಟು ಮಾಡಿಕೊಟ್ಟಿರುವಂಥದ್ದು. ನಮಸ್ಕಾರ. ಸಮೃದ್ಧ ಕರ್ನಾಟಕ ಹೇಗಿರಬೇಕು, ನಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಷ್ಟು ಹೊತ್ತು ಸಂವಾದದಲ್ಲಿ ಪಾಲ್ಗೊಂಡಂತಹ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನ್ಯೂಸ್ 18 ಕನ್ನಡದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಗೆ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಸರ್, ಅದೇ ರೀತಿಯಾಗಿ ಹೆಡ್ ಆಫ್ ಮಾರ್ಕೆಟಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ನ ಪಂಕಜ್ ಸೋನಿ ಅವರು, ಬಸವರಾಜ್ ಅವರು, ಜನರಲ್ ಮ್ಯಾನೇಜರ್ ಸೌತ್ ನ್ಯೂಸ್ 18 ವೇದಿಕೆಯಲ್ಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು, ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್ ವಿವೇಕ್ ನಾರಾಯಣ್ ಸರ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದ ಪರವಾಗಿ ರೈಸಿಂಗ್ ಕರ್ನಾಟಕ 2025 ಸಮೃದ್ಧ ಕರ್ನಾಟಕ ಹೇಗಿರಬೇಕು, ಸಮೃದ್ಧ ಕರ್ನಾಟಕಕ್ಕೆ ಬೇಕಾದಂತಹ ಯೋಜನೆಗಳು, ಜನಪರ ಯೋಜನೆಗಳ ಮೂಲಕ ಕರ್ನಾಟಕದ ಅಭಿವೃದ್ಧಿಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳು ಆಗಬೇಕು ಅನ್ನೋದರ ಬಗ್ಗೆ ತನ್ನ ಕಲ್ಪನೆಗಳು, ಯೋಜನೆಗಳ ಮೂಲಕ ಇದೀಗ ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತಹ ಮುಖ್ಯಮಂತ್ರಿಗಳು, ಅನೇಕ ಭಾಗ್ಯಗಳ ಸರದಾರ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕುವೆಂಪು ಮಾತಿನಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ ಕರ್ನಾಟಕವನ್ನ ಮುನ್ನಡೆಸ್ತಾ ಇದ್ದಾರೆ. ನೇರ ನಡೆ ನುಡಿಯ ಮೂಲಕ ತನ್ನದೇ ಛಾಪು ಮೂಡಿಸಿ ಕರ್ನಾಟಕವನ್ನ ಮುನ್ನಡೆಸ್ತಾ ಇರುವ ಹೆಮ್ಮೆಯ ಮುಖ್ಯಮಂತ್ರಿಗಳು ಇದೀಗ ನಮ್ಮ ಸಂವಾದದಲ್ಲಿ
ಪಾಲ್ಗೊಂಡು ಅನೇಕ ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಡುಗೆಯನ್ನ ಕೊಡ್ತಾ ಇದ್ದೇವೆ.